ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನೂಸ್ ವರ್ಲ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿಕ್ರಮಾದಿತ್ಯ ಮತ್ತು ಬೇತಾಳದ ಇನ್ನೊಂದು ಕಥೆಯನ್ನು ನೋಡೋಣ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರಿದೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಕಥೆನ ಶುರು ಮಾಡೋಣ. ಉಜ್ಜಯಿನಿ ನಗರವನ್ನು ಭಟ್ಟಿಯ ಸಹಾಯದಿಂದ ರಾಜ ತ್ರಿವಿಕ್ರಮ ಜನರಿಗೆ ಹಿತವಾಗುವಂತೆ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಧರ್ಮದೇವತೆ 4 ಪಾದಗಳ ಮೇಲೆ ನಡೀತಾ ಇರ್ತಾಳೆ. 6 ಋತುಗಳು ಕ್ರಮ ತಪ್ಪದೆ ಬಂದು ಹೋಗ್ತಾ ಇರ್ತವೆ. ಎಲ್ಲೆಡೆ ಸುಖ ಶಾಂತಿ, ಜನರ ನಡುವೆ ಪ್ರೀತಿ ಅಭಿಮಾನ ತುಂಬಿರುತ್ತೆ. ಸಕಲ ಕಲೆಗಳು ವಿದ್ಯೆಗಳು ಆದರಣೆ ಹೊಂದಿರ್ತವೆ. ಅಂತಹ ಸಮಯದಲ್ಲಿ ತ್ರಿವಿಕ್ರಮ ಒಂದು ದಿನ ಸಭೆ ನಡೆಸುತ್ತಿದ್ದಾಗ ಒಬ್ಬ ಸಾಧು ಆ ಸಭೆಯನ್ನು ಪ್ರವೇಶ ಮಾಡ್ತಾನೆ. ವಸ್ತ್ರ, ಹಣೆಯ ಮೇಲೆ ವಿಭೂತಿ ರೇಖೆಗಳು, ಭುಜಕ್ಕೊಂದು ಜೋಳಿಗೆ, ಕಾಲುಗಳಿಗೆ ಪಾದುಕೆಗಳು, ಸರ್ವಸಂಗ ಪರಿತ್ಯಾಗಿಯಾದ ಸಾಧುವಿನ ಮುಖ ಬಹಳ ಪ್ರಶಾಂತವಾಗಿರುತ್ತೆ. ಆ ಸಾಧು ಬಂದೊಡನೆ ತ್ರಿವಿಕ್ರಮನಿಗೆ ನಮಸ್ಕರಿಸ್ತಾನೆ. ತ್ರಿವಿಕ್ರಮ ಆ ಸಾಧುವನ್ನು ಉಚಿತ ರೀತಿಯಲ್ಲಿ ಗೌರವಿಸಿ ಹಣ್ಣು ಹಂಪಲು ಧನ ಕನಕಗಳನ್ನು ಸಮರ್ಪಣೆ ಮಾಡ್ತಾನೆ. ಆ ಸಾಧು ಅವನ್ನು ಸ್ವೀಕರಿಸದೇ ಕಿರುನಗೆಯೊಂದಿಗೆ ತಿರಸ್ಕರಿಸುತ್ತಾ ಮೌನವಾಗಿ ತ್ರಿವಿಕ್ರಮನಿಗೆ ಒಂದು ದಾಳಿಂಬೆ ಹಣ್ಣನ್ನು ನೀಡಿ ಹೊರಟು ಹೋಗ್ತಾನೆ. ಇದರಿಂದ ತ್ರಿವಿಕ್ರಮನಿಗೆ ಆ ಸಾಧುವಿನ ವರ್ತನೆಯನ್ನು ಕಂಡು ವಿಚಿತ್ರ ಅಂತ ಅನಿಸುತ್ತೆ. ತಪಶಕ್ತಿ ಸಂಪನ್ನನಾದ ಆ ಸಾಧು ತಾನು ಕೊಟ್ಟಿದ್ದನ್ನು ಸ್ವೀಕರಿಸದೆ ಮೌನವಾಗಿ ಕಿರುನಗೆ ಬೀರಿ ದಾಳಿಂಬೆ ಹಣ್ಣನ್ನು ಕೊಟ್ಟು ಹೋಗಿದ್ದರಲ್ಲಿ ಯಾವುದೋ ಅಂತರ್ಯವಿದೆಯೆಂದು ಅದನ್ನು ಆತನೇ ಹೇಳುವವರೆಗೂ ಕಾಯಬೇಕೆಂದು ನಿರ್ಧಾರ ಮಾಡ್ತಾನೆ. ಯಾವುದಕ್ಕೂ ಒಳ್ಳೆಯದು ಅಂತ ಆ ಸಾಧು ನೀಡಿದ ದಾಳಿಂಬೆ ಹಣ್ಣನ್ನು ಭದ್ರವಾಗಿ ಇರಿಸಬೇಕು ಅಂತ ಸೇವಕರಿಗೆ ಆದೇಶನ ನೀಡ್ತಾನೆ. ಹಾಗೆಯೇ ಸ್ವಲ್ಪ ಕಾಲ ನಡೆದೋಗುತ್ತೆ. ಪ್ರತಿದಿನ ಸಾಧು ತ್ರಿವಿಕ್ರಮನ ಭೇಟಿ ಮಾಡಿ ಕ್ರಮ ತಪ್ಪದೆ ಒಂದು ದಾಳಿಂಬೆ ನೀಡಿ ಹೊರಟು ಹೋಗ್ತಾ ಇರ್ತಾನೆ. ಒಂದು ದಿನ ಒಬ್ಬ ಸೇವಕ ತೆಗೆದುಕೊಂಡು ಹೋಗ್ತಿದ್ದಾಗ ಆ ದಾಳಿಂಬೆ ಹಣ್ಣು ಕೆಳಗೆ ಬಿದ್ದು ಅದರಿಂದ ದಾಳಿಂಬೆ ಬೀಜದ ಬದಲು ರತ್ನಗಳು ನೆಲದ ಮೇಲೆ ಉರುಳಿ ಬೀಳುತ್ತೆ. ಆ ಸೇವಕ ಆಶ್ಚರ್ಯ ಭಯಗಳಿಗೆ ಒಳಗಾಗ್ತಾನೆ. ಈ ವಿಚಿತ್ರವನ್ನು ಆ ಸೇವಕ ತ್ರಿವಿಕ್ರಮನಿಗೆ ವಿವರಿಸ್ತಾನೆ. ತ್ರಿವಿಕ್ರಮ ಅಚ್ಚರಿಯಿಂದ ಉಳಿದ ಹಣ್ಣುಗಳನ್ನೆಲ್ಲ ಒಡೆದು ನೋಡಿದಾಗ ಅವುಗಳಲ್ಲೆಲ್ಲ ರತ್ನಗಳೇ ತುಂಬಿರುತ್ತೆ. ಮರುದಿನ ಸಾಧು ಯಥಾಪ್ರಕಾರ ತ್ರಿವಿಕ್ರಮನನ್ನು ಭೇಟಿ ಮಾಡಲು ಬಂದು ಹಣ್ಣನ್ನು ನೀಡಿ ಹೋಗ್ತಾನೆ. ಮಹಾತ್ಮ, ಕ್ಷಮಿಸಿ, ನೀವು ತಪಶಕ್ತಿ ಇರುವವರು. ನನ್ನಿಂದ ಏನನ್ನು ಆಶಿಸುತ್ತಿರುವಿರೆಂದು ಮೊದಲ ದಿನ ನಾನು ಸಮರ್ಪಿಸಿದ ಕಾಣಿಕೆಗಳನ್ನು ನೀವು ತಿರಸ್ಕರಿಸಿದ ದಿನವೇ ಎಂದುಕೊಂಡೆ. ಮಹಾತ್ಮ, ನಾನು ರಾಜನಾದ್ದರಿಂದ ಕೊಡಬೇಕೇ ಹೊರತು ಪಡೆಯಕೂಡದು. ಆದರೂ ಇಷ್ಟು ದಿನ ನೀವಿತ್ತ ಫಲಗಳನ್ನು ನೀವು ಬೇಸರಗೊಳ್ಳಕೂಡದೆಂದು ಪಡೆದುಕೊಂಡೆ. ನೀವು ಕೊಟ್ಟ ದಾನವು ಸಾಧಾರಣವಾದ ದಾಳಿಂಬೆಗಳಲ್ಲ, ಅವುಗಳಲ್ಲಿ ಬೀಜದ ಬದಲಾಗಿ ರತ್ನಗಳಿವೆ. ಅಂತಹ ಮಹತ್ತರವಾದಂತಹ ಫಲಗಳನ್ನು ನಿಮ್ಮಿಂದ ಪಡೆದಿದ್ದು ನನ್ನದು ನಾಚಿಕೆಗೇಡು. ಮಾತ್ರವಲ್ಲ, ಇದರಿಂದ ಏನನ್ನು ಮುಟ್ಟಕೂಡದೆಂಬ ನನ್ನ ನಿಯಮಕ್ಕೆ ವಿರುದ್ಧವಾಗಿದೆ. ಮತ್ತೊಮ್ಮೆ ಕ್ಷಮಿಸಿ. ನೀವು ನನ್ನಿಂದ ಏನನ್ನು ಆಶಿಸುವಿರಿ, ನನಗೆ ಆಜ್ಞೆ ಮಾಡಿ. ಕೊನೆಗೆ ನನ್ನ ಪ್ರಾಣವಾದರೂ ಸರಿ, ಬಹಳ ಆನಂದದಿಂದ ನಿಮಗೆ ಸಮರ್ಪಿಸಿಕೊಳ್ಳುತ್ತೇನೆ ಅಂತ ವಿಕ್ರಮಾದಿತ್ಯ ಆ ಸಾಧುವನ್ನು ಕೇಳ್ಕೊಳ್ತಾನೆ. ಆ ಸಾಧು ಕಿರುನಗೆಯೊಂದಿಗೆ, ರಾಜ, ನಿನ್ನ ಸಂದೇಹ ನಿಜವೇ. ನಾನು ನಿನ್ನಿಂದ ನೆರವು ನೀಡಿಯೇ ಆ ರತ್ನಗಳ ದಾಳಿಂಬೆಯನ್ನು ನೀಡಿದೆ. ಆದರೆ ಅದರಲ್ಲಿ ಯಾವುದೇ ಸ್ವಾರ್ಥವಿಲ್ಲ, ಎಲ್ಲ ಲೋಕ ಕಲ್ಯಾಣಕ್ಕಾಗಿಯೇ ಅಂತ ಹೇಳ್ತಾನೆ. ಆಗ ವಿಕ್ರಮಾದಿತ್ಯ, ಮಹಾತ್ಮ, ಸ್ವಲ್ಪ ವಿವರವಾಗಿ ತಿಳಿಸಿ ಅಂತ ಕೇಳ್ತಾನೆ. ರಾಜ, ನಾನು ಲೋಕ ಕಲ್ಯಾಣಕ್ಕಾಗಿ ಒಂದು ಯಾಗವನ್ನು ಆರಂಭಿಸಿದ್ದೇನೆ. ಅದಕ್ಕೆ ನಿನ್ನ ನೆರವು ಬೇಕು. ರಾಜನಿಗೆ ಏನನ್ನೂ ಸಮರ್ಪಣೆ ಮಾಡದೆ ಏನನ್ನೂ ಕೋರಕೂಡದು. ಅದಕ್ಕೆ ನಿನಗೆ ಆ ಫಲಗಳನ್ನು ನೀಡಿದೆ. ನಿನಗಿಷ್ಟವಿದ್ದರೆ ಇನ್ನೂ ಪ್ರಶ್ನೆಗಳಿಂದ ಸಮಯನ ವ್ಯರ್ಥ ಮಾಡದೆ ತಕ್ಷಣ ನನ್ನ ಜೊತೆಗೆ ಬಾ ಅಂತ ಆ ಸಾಧು ಕರೀತಾನೆ. ಸರಿ ಮಹಾತ್ಮ ಅಂತ ತ್ರಿವಿಕ್ರಮ ರಾಜ್ಯಭಾರವನ್ನು ಭಟ್ಟಿಗೆ ಒಪ್ಪಿಸಿ ಆಗಿಂದಾಗೆ ಆ ಸಾಧು ಜೊತೆ ಹೊರಟು ಬಿಡ್ತಾನೆ.
ತ್ರಿವಿಕ್ರಮನನ್ನು ನೇರವಾಗಿ ಕಾಡಿನ ನಡುವೆ ಇದ್ದ ದೇವಿ ಆಲಯಕ್ಕೆ ಕರೆದೊಯ್ತಾನೆ. ರಾಜ ಇಲ್ಲಿಗೆ ಉತ್ತರ ದಿಕ್ಕಿನಲ್ಲಿರುವ ಆಲದ ಮರದ ಕೊಂಬೆಗೆ ಒಂದು ಶವ ಜೋತಾಡ್ತಾ ಇರುತ್ತೆ. ಅದು ಬೇತಾಳನ ಶವ. ಅದನ್ನು ತೆಗೆದುಕೊಂಡು ಬಂದು ನನಗೆ ಒಪ್ಪಿಸಬೇಕು. ಆ ಬೇತಾಳ ಮಹಾ ಹಠಮಾರಿ. ನೀನು ಆತನನ್ನು ಹೆಗಲ ಮೇಲೆ ಹೊತ್ತ ಕ್ಷಣದಿಂದ ಇಲ್ಲಿಗೆ ಬರುವವರೆಗೂ ಮೌನವ್ರತ ಪಾಲಿಸಬೇಕು. ನಿನಗೆ ಮೌನಭಂಗವಾದರೆ ಬೇತಾಳ ಮರಳಿ ಮರಕ್ಕೆ ಹಿಂದಿರುಗಿ ಬಿಡುತ್ತೆ. 3ನೆಯ ಜಾವದ ವೇಳೆಗೆ ನನ್ನ ಪೂಜೆ ಪೂರ್ಣವಾಗುತ್ತೆ. ಆ ಸಮಯಕ್ಕೆ ನೀನು ಆ ಬೇತಾಳನೊಂದಿಗೆ ಇಲ್ಲಿ ತಲುಪಬೇಕು ಅಂತ ತ್ರಿವಿಕ್ರಮನಿಗೆ ಹೇಳ್ತಾನೆ. ತ್ರಿವಿಕ್ರಮ ದೇವಿಗೆ ನಮಸ್ಕರಿಸಿ ಬೇತಾಳನ ಶವವಿದ್ದ ಮರದತ್ತ ನಡ್ಕೊಂಡು ಹೋಗ್ತಾನೆ. ಸ್ವಲ್ಪ ಹೊತ್ತಿಗೆ ಮರವನ್ನು ತಲುಪಿದಂತಹ ತ್ರಿವಿಕ್ರಮ ಬೇತಾಳನ ಶವವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಮುಂದೆ ಹೊರಟಾಗ ಅವನ ಮೌನಕ್ಕೆ ಭಂಗವನ್ನು ಉಂಟು ಮಾಡಲು ಬೇತಾಳ, ರಾಜ, ಪ್ರಯಾಣದಲ್ಲಿ ಆಯಾಸವಾಗದಂತೆ ನಿನಗೊಂದು ಕಥೆಯನ್ನು ಹೇಳುತ್ತೇನೆ ಕೇಳು. ಕತೆ ಪೂರ್ತಿಯಾದ ನಂತರ ನಿನ್ನನ್ನೊಂದು ಪ್ರಶ್ನೆ ಕೇಳುತ್ತೇನೆ. ಆ ಪ್ರಶ್ನೆಗೆ ಉತ್ತರ ತಿಳಿದು ಕೂಡ ನೀನು ಮೌನವ್ರತವನ್ನು ಮುಂದುವರಿಸಿದೆಯೋ ನಿನ್ನ ತಲೆ 1000 ಹೋಳಾಗುತ್ತೆ ಅಂತ ಶಪಿಸಿ ಕಥೆಯನ್ನು ಶುರು ಮಾಡ್ತಾನೆ. ಆ ಕತೆ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಕತೆ ಹೇಗಿತ್ತು ಅಂತ ಮರಿದೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.